ಸಹನಾ ಏನವ ಈಗಲೇ ಹೋಯ್ತಿದ್ಯಾ? ಸ್ನೇಹ ಇನ್ನೂ ಇಲ್ಲ ಅವಳು ಓದ್ಕತ್ತಾಳೆ. ನಾನು ನಿಮ್ಮ ಅಪ್ಪ ಇಂತವ ಫೋನ್ನಾಗ ಮಾತಾಡ್ಬೇಕು. ಫೋನ್ನಾಗ? ಹ್ಞೂ, ಸೀದಾ ನಾನು ಅವ್ರ ಮಂತಕ್ಕೆ ಹೋಗಿರೆ ಅಲ್ಲಿ ರಾಜವನು ಇರ್ತಾಳೆ. ಅದು ಅಲ್ಲದೆ ಇತ್ತಿತ್ತಲಾಗಿ ಊರವ್ರ ಕಣ್ಣೆಲ್ಲ ನಮ್ಮ ಎರಡು ಮನೆ ಮ್ಯಾಗೈತೆ. ನಾನು ಅಲ್ಲಿ ಹೋಗೋದ ಆ ವಿಷಯ ಸ್ನೇಹಂಗೆ ಗೊತ್ತಾಗೋದ? ಯಾಕೆ ಬೇಕು? ಫೋನ್ ಮಾಡಿಕೊಡು, ನಾನು ಮಾತಾಡ್ತೀನಿ. ಏನು ಯೋಚನೆ ಮಾಡ್ತಿದ್ದೇವ? ಫೋನ್ ಮಾಡಿ ನಿಮ್ಮ ಅಪ್ಪಯ್ಯನ ಕುಡಿತಕ್ಕೆ ಬರೋಕೆ ಹೇಳ್ತೀನಿ. ಫೋನ್ ಮಾಡಿಕೊಡವ. ಹಿಂದಕ್ಕೆ ಒಂದ್ಕಿತ ಫೋನ್ ಮಾಡಿದ್ರಲ್ಲ, ಆ ನಂಬರ್ ತೆಗೆದು ಫೋನ್ ಮಾಡಿಕೊಡು. ತಗೊಳವ, ಮಾಡಿಕೊಡು. ಅದಕ್ಕೆ ಕಂಟಿ ತಿಂಡಿನೂ ತಿಂದಿಲ್ಲ. ನೀವು ಉಪವಾಸ ಇದ್ದೀರಾ ಅಂತ ಅವನು ಏನೂ ತಿನ್ನಲೇ ಇಲ್ಲ ನೋಡಿ. ಅವನು ಯಾವಾಗಲೂ ಹಂಗೆಯ. ಅವ್ರವ್ವನ ಮ್ಯಾಕೆ ಆಟೊಂದು ಪ್ರೀತಿ ಮಾಡಿಕೊಂಡವನೆ. ಅದಕ್ಕೆ ಈ ಎದೆ ಮೇಲೆ ಹಚ್ಚೆ ಹಾಕಿಸ್ಕೊಂಡಿರೋದು ನನ್ನ ಮಾವ. ಪ್ರೀತಿ ಇದ್ರೆ ಹಚ್ಚೆ ಹಾಕಿಸ್ಕೋತಾರ ಅತ್ತೆ? ಹಾಗಾದ್ರೆ ಕಂಠಿ ಮಾವ ನನ್ನ ಹೆಸರನ್ನು ಹಚ್ಚೆ ಹಾಕಿಸ್ಕೋತಾರಾ? ಈ ಕಡೆ ಖಾಲಿ ಇದೆಯಲ್ಲ. ದೊಡ್ಡವ್ರು ಹೇಳ್ತಾರೆ, ದೇಹದ ಮೇಲೆ ಕಚ್ಚೆ ಬಿಡೋದಂದ್ರೆ ಅದು 100 ಕಾಲದ ಬಂಧ ಅಂತ. ಮದುವೆನೂ 100 ಕಾಲದ ಬಂಧಾನೆ ಅಲ್ವಾ ಮಾವ? ಅದಕ್ಕೆ ಮದುವೆ ಅಂತಿದ್ದ ಹಾಗೆ ನೆನಪಾಯ್ತು ನೋಡಿ. ನೆನೆ ನಿಮ್ಮಣ್ಣ ಕಾಲ್ ಮಾಡಿದ್ರು, ಮುಂದಿನ ತಿಂಗಳು ಇಂಡಿಯಾಗೆ ಬರ್ತಾ ಇದ್ದಾರಂತೆ. ಬರ್ತಿದ್ದ ಹಾಗೆ ಇವರಿಬ್ರು ಮದುವೆ ಮಾತುಕತೆ ಮುಗಿಸೋಣ ಅಂತ ಅಂದರು. ಅವ್ರು ಈಗಲೇ ಬಂದ್ರೂ ನನಗೆ ಒಪ್ಗೆನೆಯ. ನೀನು ತಡ ಮಾಡಿದಷ್ಟು ಕಷ್ಟ ಅಣ್ಣಯ್ಯ. ಈಗ ಫೋನ್ ಮಾಡಿದ್ರೇನಾದರೂ ಅಣ್ಣಯ್ಯ ಸಿಗ್ತಾರ ಸರಳ? ಹೆಂಗಿದ್ರು ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ, ಒಂದು ಕಿತ್ತ ಮಾತಾಡ್ಬಿಡುಮ. ಹಾಂ, ಅದಕ್ಕೆ ಸಿಗ್ತಾರೆ. ಪೂರ್ವಿ, ಕಾಲ್ ಟ್ರೈ ಮಾಡು. ಹಲೋ ಡ್ಯಾಡ್, ನಾನು ಮಾಮಿಗೆ ಎಲ್ಲಿರ್ಬೋದು ಗೆಸ್ ಮಾಡು. ಎಕ್ಸಾಕ್ಟ್ಲಿ, ಅತ್ತೆ ಮನೇಲೇ ಇದ್ದೀವಿ. ವೇಟ್, ಅತ್ತೆ ನಿನ್ನ ಹತ್ರ ಮಾತಾಡ್ಬೇಕಂತೆ, ಕೊಡ್ತೀನಿ. ಹಲೋ ಅಣ್ಣಯ್ಯ, ಹೆಂಗಿದ್ದೀರಿ? ಹಾಂ, ಮನೆಯಾಗೆ ಎಲ್ಲರೂ ಇದ್ದೀವಿ, ನಿಮ್ಮೊಬ್ಬರನ್ನ ಬಿಟ್ಟು. ಎಲ್ರೂ ಇಲ್ಲ ಅವ್ವ, ನಾನಿನ್ನ ಒಂಟಿಯಾಕೆ ಇದ್ದೀನಿ. ನೀವು ಬಿರ್ನೆ ಬಂದರೆ ಮಾತುಕತೆ ಮುಗಿಸೇ ಬಿಡುಮ. ಇಲ್ಲವಾ, ನಂಗೆ ಮದುವೆ ಇಷ್ಟ ಇಲ್ಲ.
ಇರೋರ್ಗಿನ ಇಷ್ಟಪಡ್ತೀವಿ. ಅಕ್ಕ ಏನು ಹುಡುಕ್ತಿದ್ಯಾ? ನನ್ನ ಫೋನ್ ಎಲ್ಲಿಟ್ಟೆ ಅಂತ ಗೊತ್ತಾಗ್ತಿಲ್ಲ ಸುಮಾ. ಈ ಒನ್ ಡೈಲಾಗ್ ಸಾಕಕ್ಕ, ನೀನು ಓಲ್ಡ್ ಜನ್ರೇಷನ್ ಅಂತ ಹೇಳಕ್ಕೆ. ಏನ್ ನಿನ್ ಮಾತಿನ ಅರ್ಥ? ವಯಸ್ಸಾಗ್ತಾ ಮರು ಶುರು ಆಗ್ತಿದೆ ಅಂತ ಆಡ್ಕೋತಿದ್ಯಾ? ಅಲ್ಲ ಅಲ್ಲ, ನಾವು ಈಗಿನ ಕಾಲದವರು, ಫೋನ್ ಇಲ್ಲದೆ ಇರೋದೇ ಇಲ್ಲ. ಸೊ ನೀನು ಫೋನ್ ಎಲ್ಲೋ ಇಟ್ಟು ಮರ್ತೋಗೋ ಸೀನೇ ಇಲ್ಲ. ಯಾರಾದರೂ ಫೋನ್ ಎಲ್ಲಾದರೂ ಇಟ್ಟು ಮರೆತ್ರೆ ನಮ್ಮ ಕಾಲೇಜಲ್ಲಿ ಅವ್ರನ್ನ ಹಳೆ ಜನ್ರೇಷನ್ ಅವರು ಅಂತ ಅಂತಾರೆ. ಹೌದೌದು, ಆಗಿನ ಕಾಲದಲ್ಲಿ ಯಾರು ಫೋನ್ ಇಲ್ಲದೆ ಬದುಕ್ತಾನೆ ಇರಲಿಲ್ಲ ನೋಡು. ಎಲ್ಲೋ ಇರಬೇಕು. ಅಕ್ಕ, ಪುರ್ಸಿ ಕಾಲ್ ಮಾಡಿದ್ದಾನೆ. ನನಗೂ ಯಾವುದೋ ಮಿಸ್ ಕಾಲ್ ಇದೆ ಕಣೆ. ಪುರ್ಸಿನೇ. ಇಬ್ಬರಿಗೂ ಟ್ರೈ ಮಾಡಿದ್ದಾನೆ ಅಂದರೆ ಏನೋ ಇಂಪಾರ್ಟೆಂಟ್ ವಿಷಯ ಇರಬೇಕು ಅಕ್ಕ. ಕಾಲ್ ಮಾಡು. ಹಲೋ ಸುಮಾ, ಹಲೋ ಸುಮಾ, ಏನು ಬ್ಯುಸಿ ಇದ್ರಾ? ನಾನು ಸ್ನೇಹಕ್ಕಂಗೂ ಫೋನ್ ಮಾಡಿದ್ದೆ. ಪೂಜೆಲಿದ್ವಿ ಕಣೋ, ಏನು ವಿಷಯ? ಸ್ನೇಹಕ್ಕಾಯ್ತಾ? ಹಾ, ಇಲ್ಲೇ ಇದ್ದಾಳೆ. ಅಕ್ಕಂತವ ಫೋನ್ ಕೊಡು. ತಗೊಳಕ್ಕ, ಅವ್ನು ನಿನ್ನ ಹತ್ರನೇ ಮಾತಾಡ್ಬೇಕಂತ. ಹಲೋ ಪುರ್ಸಿ, ಹೇಳೋ ಏನ್ ವಿಷಯ? ಸ್ನೇಹಕ್ಕ. ಪುರ್ಸಿ, ಏನ್ಲ ಅದು? ಏನಿಲ್ಲ ಮಮ್ಮಿ. ಯಾರ್ ತವ ಮಾತಾಡ್ತಿದ್ದೆ? ಯಾರು ಇಲ್ಲ ಮಮ್ಮಿ. ಕೊಡ್ಲಾ ಇಲ್ಲಿ ಫೋನ್ನ? ಮಮ್ಮಿ ಕೊಡ್ಲಾ ಇಲ್ಲಿ ಅಂದ್ರೆ ಮಕ್ಕ ನೋಡ್ತಾನೆ. ಯಾರು ಇಲ್ಲ ಮಮ್ಮಿ. ಮಮ್ಮಿ ಕಂಡವ್ರ ಹತ್ರ ಮಾತಾಡಕ್ಕೆಲ್ಲ ನೀವು ಒಟ್ಟು ಊಟ ಆಗಿ ಬೆಳೆಸಿರೋದು. ಅವಕ್ಕೆ ನಾವು ಮಾನ ಮರ್ಯಾದೆ ಇಲ್ಲ ಅಂದ್ರೆ ನಿನ್ಗೂ ಇಲ್ವೇನ್ಲ? ಹೋಗ್ಲಾ ಒಳಿಕೆ. ಮಮ್ಮಿ ಹೋಗ್ಲಾ ಒಳಿಕೆ. ಫೋನ್ ಕೊಡು ಮಮ್ಮಿ. ನಿನ್ಗಿನ್ಬೇಕೆ ಫೋನು ಇಲ್ಲ ಏನಿಲ್ಲ. ಹೋಗ್ಲಾ ಒಳಿಕೆ. ಮಮ್ಮಿ ಬಿಡ್ತೀನಿ ನೋಡು, ಹೋಗ್ಲಾ ಒಳಿಕೆ. ನನ್ನ ಮಗನಿಂದ ವಿಷಯ ತಿಳ್ಕೊಳಕ್ ನೋಡ್ತಾ ಇದ್ದೀರಾ? ನಾನು ಬಿಡೋಕಿಲ್ಲ. ಆ ರಾಜಿ ಫೋನ್ ಕಿತ್ಕೊಂಡು ಕಾಲ್ ಕಟ್ ಮಾಡಿದ್ಲು ಸುಮಾ. ಅವಳ ಧ್ವನಿಯಲ್ಲಿ ಸ್ವಲ್ಪ ದಿಮಾಕ್ ಇರ್ಲಿಲ್ವಾ ಅಕ್ಕ? ಸ್ವಲ್ಪನಾ? ಮತ್ತೆ ಅವಳು ಬಂದು ಕ್ಷಮೆ ಕೇಳಿದ್ಲು ಅಂತ ಅವ್ವ ಹೇಳಿದ್ಲು. ಅದೇನು ಹೇಳಕ್ ಕಾಲ್ ಮಾಡಿದ್ನೋ ಏನೋ. ಇದು ಯಾವ್ದ್ರಾಗ ನನಗೆ ಒಪ್ಪಿಗೆ ಇಲ್ಲ. ಮೊದಲಿಂದನೂ ನಂಗೆ ಪೂರಿ ಕಂಡ್ರೆ ಹಾಕಿಲ್ಲ. ನಂಗೆ ಈ ಮದುವೆ ಬೇಡ. ನನ್ನ ಸ್ನೇಹನ ಇಷ್ಟಪಡ್ತೀವಿ. ಕಂಟಿ ಕಂಟಿ, ನಿನ್ ಮಾವ ನಿಂತವ ಮಾತಾಡ್ಬೇಕಂತೆ ತಕ. ಆಮವ ಹೇಗಿದ್ದೀರಾ ಅಳಿ ಅಂದ್ರೆ? ಸಂದಾಕಿವನಿ.
ನಾಗ ಯಾಕೋ ಅಣ್ಣ ಹುಸಿ ಕಳೆದೋದಾಗಿತ್ತಲ್ವಾ? ಲೇ ಈಟೆಲ್ಲ ಕಣ್ಮುಂದೆ ನಡಿಬೇಕಾದ್ರೆ ಅಣ್ಣ ತಾನೇ ಏನ್ಲ ಮಾಡ್ತಾರೆ? ಕರೆಕ್ಟ್ ಅಲ್ವಾ? ಆಮವ ಬಂದಕ್ಕೆ ಭೇಟಿ ಮಾಡಮ್ಮ, ಆಚೆ ತಗೊಡ್ತೀನಿ. ಒಂದು ಕ್ಷಣ ನಂಗೆ ಈ ಮದುವೆ ಇಷ್ಟನೇ ಇಲ್ಲ. ಸ್ನೇಹನ್ ಪ್ರೀತಿಸ್ತೀವಿ ಅಂತ ಎಲ್ಲರ ತವು ಹೇಳ್ದಂಗೆ ಗೆಪ್ತಿ ಮಾಡ್ಕೊಂಡೆ ಕಂಡ್ರಲ್ಲ. ನಾಗ, ಅಣ್ಣ ಏನಾದರೂ ಮುಂದಿನ ಗೆಪ್ತಿ ಮಾಡ್ಕೊಂಡಿದ್ದಿದ್ರೆ ಯುದ್ಧನೇ ಆಗಿರೋದಕ್ಕಲ್ಲ. ಮುತ್ತಬಾಯಿ, ಸರಿ ರೀ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಈಗ ಮನ್ಸಿಗೆ ತುಂಬ ಸಮಾಧಾನ ಆಯಿತು. ಅದಕ್ಕೆ ನೀವು ಅವ್ರ ಹತ್ರ ಮಾತಾಡಿದ್ರಲ್ಲ. ಈ ಮದುವೆ ಮಾತುಕತೆ ಯಾವತ್ತೋ ಮುಗ್ದೋಗಿರೋದಲ್ವಾ ಸರಳ? ಇನ್ನೇನಿದ್ರು ಸಂಪ್ರದಾಯಕ್ಕೆ ಅಂತ ನಾವು ಒಂದ್ಕಿತ ಸೇರಬೇಕು ಆಟೆ. ಏನವ ಪೂರ್ವಿ, ನಿನಗೆ ನಿನ್ನ ಅಪ್ಪಯ್ಯ ಬರೋವರೆಗೂ ಕಾಯಕ್ಕೇನು ತೊಂದರೆ ಇಲ್ಲ ತಾನೇ? ಆಮ್ ಓಕೆ ಅತ್ತೆ. ಮಾಮ್ ಹೇಗೆ ಹೇಳ್ತಾರೋ ಹಾಗೆ. ಅದಕ್ಕೆ ಇವಳು ಸೇಮ್ ಅಳಿಯಂದ್ರೆ ಹಾಗೇನೆ, ನನ್ನ ಮಾತನ್ನ ಮೀರೋಲ್ಲ. ಅವನ ಮ್ಯಾಗ ಪಿರುತಿ ತೋರಿಸೋ ಹೆಣ್ಣೈಕ್ಳು ಗಂಡನ ಮನೆಯವ್ರನ್ನೂ ಸಂದಾಕ್ ನೋಡ್ಕೋತಾರಂತೆ. ನಾನು ಪುಣ್ಯ ಮಾಡಿದೆ ಕಣವ. ಸರಿ ಅದಕ್ಕೆ ನಾವಿನ್ನು ಹೊರಡ್ತೀವಿ. ಒಂದು ನಿಮಿಷ ಇರವ ಬಸ್ಸು. ಪೂರ್ವಿ, ಸಂದಕ್ಕಿರವ. ಅಣ್ಣ ಹೋಗಿ ಬರ್ತೀವಿ. ಬಾಯ್ ಕ್ಯಾಂಡಿ, ಸಿ ಯು. ಇವಳ್ಯಾಕೆ ನಂಗೆ ಫೋನ್ ಮಾಡ್ತಾವಳೆ? ಹಲೋ, ನಾನು ಗೊತ್ತಾಯ್ತು. ಏನು ವಿಷಯ? ಗುಡಿತವನಾ? ಬರ್ತೀನಿ. ಅವಯ್ಯ ಗುಡಿ ತಕ್ಕ ಬತ್ತಾಳಂತೆ. ನಾನು ಹೋಗಿ ಬರ್ತೀನಿ ಕಣವ. ನೋಡ ಸ್ನೇಹ ಕೇಳಿರಿ, ಗುಡಿ ತಕ್ಕೋಗೋಳೆ ಅಂತ ಹೇಳ್ಬಿಡು. ನಾನು ಬರ್ತೀನಿ ತಡಿ.
ಒಳಿಕ್ ಹೋಗು ಅಂದ್ರೆ ಇಲ್ಲೇ ನಿಂತ್ಕೊಂಡು ಎಲ್ಲ ಮಾಡ್ತಿದ್ಯಾ? ಫೋನ್ ಕೊಡು ಮಮ್ಮಿ. ಯಾಕೆ ಹಿಂಗೆ ಮಾಡ್ತಿದ್ಯಾ? ಸುಮ್ಮನೆ ಒಳಿಕ್ ಹೋಗ್ಲಾ? ನನಗೆ ಕೋಪ ಬರ್ಸ್ಬೇಡ. ಅವಳಿಗೆ ಯಾಕೆ ಫೋನ್ ಮಾಡಿದ್ದೆ ನೀನು? ಓದೋದ್ರಾಗ ಏನೋ ಡೌಟ್ ಇತ್ತು, ಅದನ್ನ ಕೇಳೋಕೆ ಫೋನ್ ಮಾಡಿದ್ದೆ ಮಮ್ಮಿ. ಅವಳು ತವ ನೀನೆಲ್ಲ ಕೇಳೋದು? ಬೇಕಾದ್ರೆ ಪಟ್ಟಿಗೆ ಹೋಗಿ ಟ್ಯೂಷನ್ ಕಲಿ, ಮಾಸ್ಟರ್ನ ಮನೆ ಕಸ್ಕ, ಇಲ್ಲ ಕಾಲೇಜೇ ಬದಲಾಯಿಸ್ಬಿಡು. ಆದ್ರೆ ಅವಳಿಗೆ ಮಾತ್ರ ಫೋನ್ ಮಾಡಬೇಡ. ಅವ್ರ ಉದ್ದೇಶ ಏನಂತ ನನಗೆ ಚೆನ್ನಾಗಿ ಗೊತ್ತೈತೆ. ಹೋಗ್ಲಾ ಒಳಿಕೆ? ಹೋಗ್. ಅಣ್ಣ ಇನ್ನೇನು ಆಯ್ತಲ್ಲ, ಅವ್ವ ಮಗಳಿಬ್ರು ಬಂದು ನೀನು ಭವಿಷ್ಯದ ಪಿಕ್ಚರ್ನೇ ತೋರಿಸ್ಬಿಟ್ಟವ್ರೆ. ಮುಂದೆ ಮೇಸ್ತಕ್ಕೆ ಹೋಯ್ತೀವ, ಇಲ್ಲ ನಾನು ಮುಂಗುಸಿ ನಮ್ಮ ಕೆಲಸ ನೋಡ್ಕೊಳ್ಳೋಣ. ಲೇ, ಇರೋ ಹೊಟ್ಟೆ ಊರಿನಾಗ ಇನ್ನ ಯಾಕ್ಲೆ ಎಣ್ಣೆ ಸುರಿತ್ಯ? ಬತ್ತಾ ನಾಗನುವೆ ನನ್ನ ಪಾರ್ಟಿಗೆ ಸೇರ್ಕತ್ತವನೆ. ಲೈ, ಯಾವುದೋ ನಿನ್ನ ಪಾರ್ಟಿ? ಚುಚ್ಚಿ ಸಾಯಿಸ್ಬಿಡ್ತೀನಿ ನನ್ನ ಮಗನೇ ನಿನ್ನ. ಲೈ, ಕಿತ್ತಾಡ್ಬೇಡ್ರಲ್ಲ, ಸುಮ್ಕೆ ಬನ್ನಿ. ಹಂಗಾರೆ ಪಂಚಾಯಿತಿ ಗುಳಿತವ್ಲೇನಾ ಮರೆ? ಹೌದು ಕೋದಂಡ, ಇದು ನಮ್ಮೂರ ಸಮಸ್ಯೆ ಆಗಿದ್ದಿದ್ರೆ ನಮ್ಮ ಮನೆ ಮುಂದೆನೇ ಮಾಡ್ಕೋಬೋದಾಗಿತ್ತು. ಇದು ಪಕ್ಕದೂರಿನ ಸಮಸ್ಯೆ. ನಾವು ಆ ಊರವ್ರನ್ನ ಇಲ್ಲಿ ಕರೆಸಿ ಏನಾರ ತೀರ್ಪು ಕೊಟ್ರೆ ಆ ಊರ್ನಾಗ ಯಾರು ದೊಡ್ಡ ವ್ಯಕ್ತಿಗಳು ಇರಲಿಲ್ವಾ ಅನ್ನೋ ಪ್ರಶ್ನೆ ಬರ್ತೈತೆ. ಅಂತ ಯಾವ ಪ್ರಶ್ನೆಗೂ ಜಾಗನೇ ಕೊಡೋದು ಬೇಡ. ಅದಕ್ಕೆ ಈ ಪಂಚಾಯತಿನ 2 ಊರಿನ ಮಧ್ಯೆ ಇರೋ ಗುಡಿತವ ಮಾಡ್ಕೊಳಮ್ಮ. ನೀನು 2 ಊರಿನ ಜನಕ್ಕೆ ಈ ವಿಷಯ ತಿಳಿಸೋ ವ್ಯವಸ್ಥೆ ಮಾಡ್ಬಿಡು. ನಾನು ಈಗಲೇ ಹೋಗಿ ಡಂಗೂರ ಓಡಿಸ್ತೀನಮ್ಮರೆ. ಏನೋ ಡಂಗೂರ ಓಡಿಸ್ತೀಯಾ? ಲೇ, ನೀನು ಯಾಕೆ ಹಂಗೆ ಕಿರಿಚ್ಕಂತೀಯ? ಅಲ್ಲ, 2 ಊರವ್ರಿಗೆ ಯಾಕೆ ಹೇಳ್ಬೇಕು? ನಮ್ಮೂರವ್ರಿಗೆ ನಾವು ಹೇಳ್ಕೊಂಡ್ರೆ ಸಾಕಲ್ವಾ? ಪಂಚಾಯತಿ ಕರೆದಿರೋರು ಅವರು, ಆ ಊರಿನ ಜನ ಇಲ್ದಿದ್ರೆ ಹೆಂಗ್ಲಾ? ಲೇ ನಾಗ, ಯಾಕ್ಲಾ ಇದ್ದಕ್ಕಿದ್ದಂಗೆ ಎಡೆ ಎತ್ಕೊಂಡು ಎಗರಾಡ್ತಿದ್ಯಾ? ಸುಮ್ಕಿರ್ಲ. ಅಯ್ಯೋ ನನ್ನ ಮಗನೇ, ಡಂಗೂರ ಓಡಿಸಿದ್ರೆ ಪಂಚಾಯತಿ ವಿಷಯ ಎಲ್ಲ ಅದಕ್ಕೆ ಗೊತ್ತಾಯ್ತದೆ ಕಣ್ಬಾ. ನಾನು ಇವಾಗಲೇ ಹೋಗಿ ಡಂಗೂರ ಓಡಿಸ್ಬಿಡ್ತೀನಮ್ಮರೆ. ಸರಿ ಕೋದಂಡ. ಅಣ್ಣ, ಬೇಗ ಹೋಗಿ ಆ ಕೊಕ್ಕೆ ನನ್ನ ಮಗ ತಡೀನಿಲ್ಲ ಅಂದರೆ ಭಾರಿ ತೊಂದರೆ ಆಯ್ತದೆ ಕನ್ನಡ. ನಡಿಯೋಣ, ನಡಿ ನಡಿ ನಡಿ. ಕೊಕ್ಕೆ ಕೊಕ್ಕೆ ಕೈ ಕೊಕ್ಕೆ ಅಂತ ಕರಿಬೇಡ ಅಂತ ಹೇಳ್ಕಿತ ಹೇಳಿದ್ದೀನಿ ನಿನಗೆ. ಸಾರಿ ಕೋದಣ್ಣ, ಬಾಯ್ ತಪ್ಪು ಬಂದ್ಬಿಡ್ತು. ಏನು ಹೇಳೋ? ಡಂಗೂರ ವರ್ಷಕ್ಕೆ ಹೋಯ್ತಾ ಇದೀಯಾ? ಅಮ್ಮವ್ರ ಮುಂದೆ ಹೇಳಿದಾಗ ಕಿವಿಲಿ ಏನು ಮಡಿಕೊಂಡಿದ್ದೆ? ಏನು ಗೊರೆ, 4 ಬಿಟ್ಟು ಇವನಿಗೆ ಬುದ್ಧಿ ಹೇಳಕ್ಕಾಗ್ತಿರ್ಲಿಲ್ವಾ? ಅದೆಲ್ಲ ಕೋದಂಡ, ಅವನಿಗೆ ಡಂಗ್ರು ಓಡಿಸೋ ಅಂದ್ರೆ ಶಾನೆ ಇಷ್ಟ. ಅದನ್ನ ಅವನೇ ಮಾಡ್ತಾನಂತೆ, ಅದಕ್ಕೆ ಈಟೊಂದೆಲ್ಲ ಪೀಠಿಕೆ ಆಗ್ತಾನೆ ಅಲ್ವೇನಲ್ಲಾಗ? ಹೌದು ಹೌದು, ನಾಗಂಗೆ ಡಂಗೂರ ಓಡಿಸೋದಂದ್ರೆ ಶಾನೆ ಇಷ್ಟ. ಲೈ, ಅದಕ್ಕೆ ಯಾಕಲ ಹಿಂಗೆ ಉಳಿತಾ ಇದೆಯಾ? ಅಮ್ಮವರು ಆ ಕೆಲಸನ ನಂಗೆ ಕೊಟ್ಟವ್ರೆ, ನಾನೇ ಮಾಡ್ತೀನಿ. ಕೋದಣ್ಣ, ನೀನು ಮಾಡಿದ್ರೇನು ನಾನು ಮಾಡಿದ್ರೇನು 2 ಒಂದೇ ಅಲ್ವಾ? ಈಗ ಪಕ್ಕದೂರ್ಗೆ ಹೋಯ್ತಾ ಇದೀನಿ, ಹಂಗೆ ಜವ್ರನ್ನು ಕರ್ಕೊಂಡೇ ಹೋಯ್ತೀನಿ. ನೀನು ನಡಿ. ಅಲ್ಲ, ಅದು ನೀನ್ ಬೇರೆ ಕೆಲಸ ನೋಡ್ಕೋದಂಡ, ಡಂಗೂರ ಇಷ್ಟ ನಾಗ ನೋಡ್ಕೊತಾನೆ. ಸರಿ ಚಿಕ್ಕವ್ರೆ, ನೀವು ಹೇಳ್ತಿದ್ದೀರ ಅಂತ ಒಪ್ಕೋತೀನಿ.